ಇತ್ತೀಚೆಗೆ ವೃಷಭಾವತಿ ನೀರಿಗೆ ಸಂಬಂಧಪಟ್ಟ ಹಾಗೆ ನೆಲಮಂಗಲ ತಾಲೂಕಿನಲ್ಲಿ ಹಾಲಿ ಶಾಸಕರಿಂದ ಮತ್ತು ಮಾಜಿ ಶಾಸಕರಿಂದ ಜಿದ್ದಾಜಿದ್ದಿ ಹೆಚ್ಚಾಗಿ ನಡೆಯುತ್ತಲೇ ಇದೆ. ಕೆಲವರು ಬೇಕು ಎನ್ನುತ್ತಾರೆ, ಕೆಲವರು ಬೇಡ ಎನ್ನುತ್ತಾರೆ. ಇನ್ನು ಇಂದಿನ ವರದಿ ಪ್ರಕಾರ ಇಂದು ಕೂಡ ಭಿನ್ನಮಂಗಲ ಸ್ಥಳೀಕರಿಂದ ಮತ್ತು ಕೆಲವು ಕಾಂಗ್ರೆಸ್ ಮುಖಂಡರು ವೃಷಭಾವತಿ ನೀರು ನಮಗೆ ಬೇಕೇ ಬೇಕು ಎಂದು ಸುದ್ದಿಗಾರರಲ್ಲಿ ಆಗ್ರಹಿಸಿದ್ದಾರೆ. ಇನ್ನು ಯೋಜನಾ ಪ್ರಾಧಿಕಾರದ ಸದಸ್ಯರಾದ ಬಿಜಿ ವಾಸು, ಲಕ್ಷ್ಮೀಕಾಂತ್, ಕಾಂಗ್ರೆಸ್ ಹಿರಿಯ ಮುಖಂಡರಾದ ಮಿಲಿಟರಿ ಮೂರ್ತಿ ಅವರು ಮತ್ತು ಯುವ ಕಾಂಗ್ರೆಸ್ ಮುಖಂಡರು ತಮ್ಮ ಅನಿಸಿಕೆಗಳನ್ನು ಈ ರೀತಿ ವ್ಯಕ್ತಪಡಿಸಿದ್ದಾರೆ. ಕೆಲವು ದಿವಸ ನಾನು ಹೇಳ್ತಾ ಇರೋದು, ಮೊಟ್ಟ ಮೊದಲ ಬಾರಿಗೆ ನೆಲಮಂಗಲ ಜನತೆಗೆ ಅದು ಸುಮಾರು 10-15 ವರ್ಷದಿಂದ ಕಕ್ಕಸ್ ನೀರು, ಉಚ್ಚ ನೀರು ಕುಡಿಸ್ತವ್ರೆ ಮಾಜಿ ಶಾಸಕರು. ಆಯಿತಾ, ಶ್ರೀನಿವಾಸ ಮೂರ್ತಿಯವರು. ಇವಾಗ ಅವರೇನು ನಮ್ಮ MLA ಅವರು ನಮ್ಮೂರು ಕೆರೆ ಬಂದು ಹೇಳಿದ್ರು ಅವತ್ತು, ಅಣ್ಣ ಯಾವುದನ್ನ ನೀರು ತಂದು ನಾನು ಕೆರೆಯನ್ನು ಉಳ್ಳೆತ್ತಿಸಿ ನಿಮ್ಮ ಕೆರೆನ ಸ್ವಚ್ಛ ಮಾಡಿ ನಿಮಗೆಲ್ಲ ವಾಕಿಂಗ್ ಟಾಕ್ ಎಲ್ಲ ಮಾಡಿಕೊಡ್ತೀವಿ ಕಣ್ಣಣ್ಣ ಅಂತ ಮಾತು ಕೊಟ್ಟಂತೆ ಇವತ್ತು ಅವ್ರು ಹೇಳೋರೆ. ಇವಾಗ UGD ಅವಶ್ಯಕತೆ ಐತೆ. UGD ಅವಶ್ಯಕತೆ ಇರೋದೇನಕ್ಕೆ? ಇವಾಗ ಅದಕ್ಕೆ ನೀರು ಬೇಕಲ್ಲ. ನೆಲಮಂಗಲಕ್ಕೆ UGDನೇ ಇಲ್ಲ. ಕುದೂರಾಗೈತೆ UGD, ಮಾಗಡಿ ಒಳಗೈತೆ. ನಮ್ಮ ನೆಲಮಂಗಲ ಬೆಂಗಳೂರಿಗೆ ಹತ್ರ ಐತೆ, UGD ಇಲ್ಲ. ಅದಕ್ಕೇನು ನೀರಿನ ಅವಶ್ಯಕತೆ ಇಲ್ಲ. ಅದರಿಂದ ವೃಷಭಾವತಿ ನೀರಿನ ಅವಶ್ಯಕತೆ ನಮಗೆ ತುಂಬ ಇದೆ. ಅದರಿಂದ ಇಲ್ಲಿ ನಮ್ಮ ಕೆರೆಗೆ ಐತಲ್ಲ, ಆ ಕೊಳಚೆ ನೀರಿಗಿಂತ ಫಿಲ್ಟ್ರ್ ಮಾಡಿ ಬಿಡ್ತಾರಲ್ಲ, ಆ ನೀರಿನ ಅವಶ್ಯಕತೆ ಅತಿ ಹೆಚ್ಚವಾಗೈತೆ. ದಯಮಾಡಿ ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡ್ತೀನಿ, ಯಾರು ಏನೇ ಹೇಳಲಿ, ನೀವು ನಮಗೆ ವೃಷಭಾವತಿ ನೀರು ಕೊಟ್ಟು ನಮ್ಮ ಕೆರೆ ಸ್ವಚ್ಛ ಮಾಡಿ. ಇರೋ ಬೋರ್ಗಳು 4 ಬೋರು ಫೇಲ್ಯೂರ್ ಆಗೈತೆ. ಆಯಿತಾ, ಇನ್ನು ಇಲ್ಲಿಂದ 8 ಬೋರು ನೆಲಮಂಗಲ ಟೌನ್ಗೆ ಹೋಗೈತೆ. ಈ ಸತಿ ನೀರೇನಾದ್ರು ಬರಲಿಲ್ಲ ಅಂದರೆ, ಇದು ಉಣ್ಲೆತ್ತಿ ಸ್ವಚ್ಛ ಮಾಡಿ ನೀರು ಬಿಡಲಿಲ್ಲ ಅಂದರೆ ಆ 8 ಬೋರೂ ಫೇಲ್ಯೂರ್ ಆಗ್ತದೆ. ನೆಲಮಂಗಲ ಜನತೆಗೆ ಕುಡಿಯೋಕ್ಕೆ ನೀರಿರಲ್ಲ. ಅದರಿಂದ ದಯಮಾಡಿ ನಾವು ಹೇಳ್ತೀವಿ, ಅವರು ಬೇಡ ಅನ್ನೋರು ಅವರು ವಿರೋಧ ಮಾಡ್ಕೊಳ್ಳಿ, ನಾವು ಬೇಕು ಅಂದ್ರೆ ನಾವು ಹೋರಾಟ ಮಾಡತ್ತೀವಿ. ಅದೇ 15 ವರ್ಷದಿಂದ ಅದೇ ಕುಡಿತಾ ಇದ್ದೀವಿ. ಇಲ್ಲಿ ನೋಡ್ರಿ, ಈ ನೀರೇ ಕುಡಿತಾ ಇರೋದು. ನೆಲಮಂಗಲದಿಂದ ಬರ್ತಾರಲ್ಲ ಕೊಳಚೆ ನೀರು, ಎಲ್ಲ ನೀರು ಬರ್ತದೆ ಇಲ್ಲಿ. ಇವಾಗ ಮಳೆ ಹುಯ್ದ ಅಂದರೆ ಏನು ಕೊಳಚೆ ನೀರು ಬರ್ತದೆ, ಇನ್ನೇನು ಇದು ಬರ್ತದ? ಫಿಲ್ಟ್ರ್ ಮಾಡಿ ಬಿಡೋಕ್ಕದ? ಗಲೀಜಾಗಿರಲ್ಲ ಎಲ್ಲ. ಎಂಟೇರು ಟೋಟಲಾಗಿ ಎಲ್ಲನೂ ಕ್ಲೀನ್ ಮಾಡೋಕ್ಕೆ ಫಿಲ್ಟ್ರ್ ಮಾಡಿ ಬಿಡೋಕ್ಕದ? ಅಷ್ಟೇ, ಏನೂ ಇಲ್ಲ. ಅವ್ರು ಫಿಲ್ಟ್ರ್ ಮಾಡಿ ಬಿಡ್ತೀನಿ ಅಂತ ಹೇಳೋರೆ. ನಮಗೆ ನೀರಿನ ಅವಶ್ಯಕತೆ ಇದೆ. ಮೊದಲನೇ ಬಾರಿಗೆ ನೆಲಮಂಗಲ ಇಂಪ್ರೂವ್ಮೆಂಟ್ ಆಗಬೇಕು, UGD ಆಗಬೇಕು, ಪ್ಲಸ್ ಬೋರ್ಗಳು ರೀಚಾರ್ಜ್ ಆಗಬೇಕು. 1 ವರ್ಷ ರೆಡಿ ಹೋದ್ರೂ ನೀರು ಸಿಗ್ತಾಯಿಲ್ಲ. ನಮ್ಮೂರಾಗೆ ಸಿಗ್ತಾಯಿಲ್ಲ. 4 ಬೋರು ಫೇಲ್ಯೂರ್ ಆಗೈತೆ. ನೀವು ಬೇಕಾದ್ರೆ ಜನಗಳು ಕೇಳ್ಕೊಂಬ್ರಿ ಎಷ್ಟು ಬೋರು ಫೇಲ್ಯೂರ್ ಆಗೈತೆ ಅಂತ. ನೀವು ಉಣ್ಲೆತ್ತಿ ಹೊಸ ನೀರು ಬಿಡಲಿಲ್ಲ ಅಂದರೆ ನಮ್ಮ ಬೋರ್ಗಳೇ ರೀಚ್ ಆಗಲ್ಲ ಸರ್. ಇದು ಡೈರೆಕ್ಟ್ ಇವಾಗ 20 ವರ್ಷ ನಾವು ಕುಡಿದಿದ್ದು ನಾವೇನೂ ಆಗಿಲ್ವಲ್ಲ. ಅಲ್ಲಲ್ಲ, ಈ ಕೊಳಚೆ ನೀರೇ ಕುಡಿತಾ ಇದ್ದೀವಿ. ಇವಾಗ ಅದು ಫಿಲ್ಟ್ರ್ ಮಾಡಿ ಬರ್ತಾ ಇರೋದು. ಅದರಿಂದ ನಾನು ತಿಳಿದ ಮಟ್ಟಿಗೆ ಏನೂ ಆಗಲ್ಲ ಅಂತ ನನ್ನ ಅಭಿಪ್ರಾಯ. ನಮ್ಮ ಶಾಸಕರಿಗೆ ಕೆಟ್ಟ ಹೆಸರು ತರಬೇಕು ಅಂತ ಇವರೆಲ್ಲನೂ ರಾಜಕೀಯ ಪಿತೂರಿಯಿಂದ ಇವೆಲ್ಲ ಮಾಡ್ತಾ ಇರೋದು. ಅದರಿಂದ ಇದರಿಂದ ಸಮಸ್ಯೆ ಆಗಲ್ಲ. ಯಾಕೆಂದರೆ 2 ಸತಿ ಫಿಲ್ಟ್ರ್ ಆಗಿ ಬರ್ತಾ ಇರೋ ನೀರು ಇದು, ಅಡ್ವಾನ್ಸ್ ಟೆಕ್ನಾಲಜಿಯಿಂದ. ಇವಾಗ ಕೊಳಚೆ ನೀರು, ಇವಾಗ ಈ ನೀರು ಬೆಸ್ಟ್, ಆ ನೀರು ಬೆಸ್ಟ್, ಅದ್ರ ಬಗ್ಗೆ ಇದು ಮಾಡಬೇಕು. ರೈತರುಗಳಿಗೂ ಅನುಕೂಲ ಆಗ್ತದೆ. ರೈತರುಗಳು ಪ್ಲಸ್ ನೆಲಮಂಗಲಕ್ಕೆ ಮೇಯ್ನಾಗಿ UGD ಅವಶ್ಯಕತೆ ಐತೆ. ನಾನು ಹೇಳ್ತಾ ಇರೋದು, ಸುಮಾರು ವರ್ಷದಿಂದ UGDನೇ ಇಲ್ಲ. ನೀರು ಬಂದರೆ UGD ಮಾಡ್ಬೋದು. UGDನೇ ಇಲ್ಲ ಅಂದಮೇಲೆ ಎಲ್ಲಿ ಮಾಡೋಕ್ಕಾಗ್ತದೆ ನೀರಿಲ್ಲ ಅಂದರೆ? ಅದರಿಂದ ನಮ್ಮ ಮಾನ್ಯ ಶಾಸಕರು ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ. ಅವ್ರಿಗೆ ನಾವು ಸಪೋರ್ಟಾಗಿ ನಿಂತ್ಕೊಂಡು ಎಲ್ಲನೂ ನಾವು ಅವರಿಗೆ ಕೈ ಜೋಡಿಸ್ತಾ ಅಂತ ಕೆಲಸ ಮಾಡ್ತೀವಿ. ಶಾಸಕರೇ ಇವಾಗ ನಾನು ಹೇಳೋದು, ಈ ಎಲ್ಲ ಕೆರೆಗೂ ಇವ್ರು ಫಿಲ್ಟ್ರ್ ಮಾಡಿಬಿಡೋಕ್ಕದ. ಇವಾಗ ಮಳೆ ಹುಯ್ತದೆ, ಇದು ಫಿಲ್ಟ್ರ್ ಮಾಡಿಬಿಡೋಕ್ಕದಲ್ಲ. ಕೊಳಚೆ ನೀರು ಬರೋದಿಲ್ವಾ ಕೆರೆಗಳಿಗೆ? ಯಾವ ಕೆರೆಗೂ ಹೋಗೋದಿಲ್ವಾ? ಎಲ್ಲ ನೀರು ಇದ್ರ ನೀರಿನ ಆಗಲ್ಲ. ಒಳ್ಳೆ ನೀರು ನಾವು ಏನು ಭೂಮಿ ತಾಯಿ ಏನು ಕೊಡ್ತಾರೋ ಅದು ಒಳ್ಳೆ ನೀರು ಅಷ್ಟೇ. ಅದರಿಂದ ಅವರು ಬಂದು ಆ ನೀರು ಅಷ್ಟೇ ಭೂಮಿ ತಾಯಿಗೆ, ಇದು ಭೂಮಿಗೆ ಇಳ್ಕೊಂಡಾದ್ಮೇಲೆ ಅದು ಬೋರ್ಗಳಿಗೆಲ್ಲ ರೀಚಾರ್ಜ್ ಮಾಡೋದು ಅಲ್ವಾ? ಅದರಿಂದ ರೈತರಿಗೂ ಅನುಕೂಲ ಆಗ್ತದೆ, ಜನಗಳಿಗೂ ಅನುಕೂಲ ಆಗ್ತದೆ. ಕುಡಿಯೋಕ್ಕೆ ಅದೇ ಸ್ನಾನ ಮಾಡೋಕ್ಕೆ, ಕುಡಿಯೋಕ್ಕೇನು ಉಪಯೋಗಿಸ್ಕೊಳೋದಲ್ಲ. ಕುಡಿಯೋಕ್ಕೇನೆ ಇವಾಗ ಅವ್ರು ಹೇಳೋರು, ಎತ್ತಿನೊಳೆ ನಾವು ಇದು ಕಾವೇರಿ ನೀರು ತಂದು ಕುಡಿಯೋ ನೀರು ಕೊಡ್ತೀವಿ ಅಂತ ಹೇಳೋರೆ. ಅದಕ್ಕೆ ಕೈ ಜೋಡಿಸ್ಬೇಕು. ಇವರು ಅಭಿವೃದ್ಧಿ ಮಾಡೋಕ್ಕಾಗದೇ ಸುಮ್ಮನೆ ರಾಜಕೀಯ ಪಿತೂರಿಂದ ಇದು ಮಾಡ್ತಾರೆ. ನಮ್ಮ ಮಾಜಿ ಶಾಸಕರು 15 ವರ್ಷದಿಂದನೂ ನಮಗೆ ಕೊಳಚೆ ನೀರು, ನೆಲಮಂಗಲ ಜನಗಳಿಗೆ ಕೊಳಚೆ ನೀರು ಕುಡಿಸಿರೋದೇ ಅವರು. ಇವಾಗ ಕುಡಿಸೋದಲ್ಲ. ನಾವು ಅಲ್ಲಿ 20 ವರ್ಷದಿಂದ ನೆಲಮಂಗಲ ಇದು ಇಡೀ ನಮ್ಮ ಟೌನ್ ನಗರಸಭೆ ಏನಾಯ್ತು ಎಲ್ಲರಿಗೂ ಕೊಳಚೆ ನೀರು ಕುಡಿಸ್ತಾ ಇರೋದೇ ಮಾಜಿ ಶಾಸಕರು ಶ್ರೀನಿವಾಸ ಮೂರ್ತಿ ಅವರು. ಅಂದರೆ ನೀವು ಶಾಸಕ ಹೌದು. ಇವಾಗ ಒಳ್ಳೆ ಕೆಲಸ ಮಾಡ್ತಾನೆ ಅಂದರೆ ಕೈ ಜೋಡಿಸ್ಬೇಕು. ನಾವು ಕಾಲು ಎಳಿಬೇಡದು ಯಾವತ್ತೂ ಅಷ್ಟೇ. ಅಭಿವೃದ್ಧಿ ಆಗ್ತದೆ ಅಂದಾಗ ಇದೇ ಮಾಜಿ ಶಾಸಕರು, ಇದೇ ಇವಾಗ ನಮ್ಮ ಸಿಂಪಲ್ ಲಾಜಿಕ್ಕು. ನಮ್ಮ ಇದು ಯಾರು ನಮ್ಮ ಯಜಮಾನರು ಕೃಷ್ಣಣ್ಣವ್ರ ಹೆಸರು ಹೇಳೋರು, ಕಾಂತಣ್ಣವ್ರ ಹೆಸರು ಹೇಳ್ಕೊಂಡು 2 ಸತಿ MLA ಆದರು. ಅವರು ಇತಿಹಾಸಗಳಿಗೆ ಭಿನ್ನಮೂಲಕ್ಕೆ 10 ರೂಪಾಯಿ ದುಡ್ಡು ಹಾಕೋರಿಗೆ ನೀವೇ ಕೇಳ್ರಿ. ಅವ್ರಿಗೆ ಇತಿಹಾಸದಾಗೆ ನಾವು ಅವ್ರಿಗೋಸ್ಕರ ಓಟ್ ಹಾಕಿದ್ದೀವಿ, ಗೆಲ್ಸಿದ್ದೀವಿ. ಮೊಟ್ಟ ಮೊದಲ ಬಾರಿಗೆ ಅವರು ಹೆಸರು ಹೇಳಿರೋದೇ ನಮ್ಮ ಯಜಮಾನರು BML ಕೃಷ್ಣಣ್ಣ, ಕಾಂತಣ್ಣ ಅಂತ ಓಡಾಡ್ಕೊಂಡು 10 ರೂಪಾಯಿ ಕೆಲಸ ಮಾಡಿಲ್ಲ ಅವರು.
ಅಂಥವ್ರು ಅಭಿವೃದ್ಧಿ ಮಾಡ್ತಾರೆ ಈ ತಾಲೂಕಿಗೆ. ಅದರಿಂದ ಇವಾಗ ಆಗ್ತದೆ, ತಾಲೂಕಿಗೆ ಒಳ್ಳೆ ಕೆಲಸ ಮಾಡೋಂಥ ಶಾಸಕರು ಸಿಕ್ಕಿದ್ದಾರೆ, ಅವ್ರಿಗೆ ಕೈ ಜೋಡಿಸ್ಬೇಕು, ಬಲಪಡಿಸ್ಬೇಕು ಅನ್ನೋದು ನಮಗೆ ಕೆಲಸ ಆಗಬೇಕು. ನಿರ್ಮಲ ತಾಲೂಕು, ನಾನು ಮಾಜಿ BMTC ಡೈರೆಕ್ಟ್ರು, ಮಾಜಿ ಸೈನಿಕರು. ನಾವು 15-20 ವರ್ಷದಿಂದ ವಾಸು ಹೇಳ್ದಂಗೆ ನಾವು 20 ವರ್ಷದಿಂದ ನೋಡ್ತಾ ಇದ್ದೀವಿ, ನೀರಿನ ದೊಡ್ಡ ಅಭಾವ ಇದೆ. ವಾಸು ಹೇಳ್ದಂಗೆ ನೀರಿಲ್ಲ ಅಂದ್ರೆ ಯೂಸಿಡ್ ಹೆಂಗೆ ಮಾಡೋಕ್ಕಾಗ್ತದೆ? ಯಾರು ನೀರು ಹಾಕ್ತಾರೆ ಬಾತ್ರೂಮಲ್ಲಿ? ಬೇಕೇ ಬೇಕು. ಆಮೇಲೆ ಯಾರು ಕಣ್ಣು ಮುಚ್ಕೊಂಡು ಕುತ್ಕೊಳ್ಳಲ್ಲ. ನಮ್ಮ ಶಾಸಕರು ಹೇಳಿದ್ದಾರೆ, ಶ್ರೀನಿವಾಸಣ್ಣವರು ಹೇಳವ್ರೆ, ಅಲ್ಲಿ ಯಾರು ನೀರು ನಾವು ಒಂದು ತರ್ತೀವಲ್ಲ, ವೃಷಭಾವತಿಯಿಂದ ತರ್ತೀವಲ್ಲ ನೀರು, ಅಲ್ಲಿ ವಾಲ್ವ್ ಇರುತ್ತೆ, ಅಲ್ಲೊಬ್ಬರು ನುರಿತ ತಜ್ಞರು ಇರ್ತಾರೆ. ಅದು ನೀರು ಸರಿ ಇದ್ದರೆ ಅದನ್ನು ಬಿಡ್ತಾರೆ. ಇವತ್ತು BWS ಅಲ್ಲಿ ಎಲ್ಲ ವೃಷಭಾವತಿ ಯಾರು ಕಣ್ಣು ಮುಚ್ಕೊಂಡು ಕುಂತಿಲ್ಲ, ಯಾರೂ ಕೆಟ್ಟ ನೀರು ಬಿಡೋಕ್ಕೆ ರೆಡಿ ಇಲ್ಲ, ಯಾರೂ ಅದನ್ನು ಯೋಚನೆ ಮಾಡಿಲ್ಲ. ಅಲ್ಲಿ ಏನು ವಾಲ್ವ್ ಇರುತ್ತೋ ಅಲ್ಲಿ ನುರಿತ ತಜ್ಞರು ಇರ್ತಾರೆ, ಅದು ನೀರು ಸಂಸ್ಕರಣೆ ಕ್ಲೀನಾಗಿ ಆಗಿದೆಯಾ ಇಲ್ವಾ ಅಂತ ನೋಡಿ ನೀರು ಬಿಡ್ತಾರೆ. ನೆನ್ಮೂಲಕ್ಕೆ ಆಗಿಲ್ವಾ ಅಲ್ಲೇ ವಾಲ್ವ್ ಸ್ಟಾಪ್ ಮಾಡ್ತಾರೆ. ಇದು ಏನು ಪೈಪ್ಲೈನ್ ಆಗಿ ಅಡ್ಡ ಹಾಕೋಕೆ ಬರ್ತಾವ್ರಲ್ಲ, ಪೈಪ್ಲೈನ್ಗಳು ಅಡ್ಡ ಹಾಕಿ ನಿಲ್ಸೋಕ್ಕೆ, ಅದ್ರದ್ದು ಏನು ಪ್ರಯೋಜನ? ನೀರು ಚೆನ್ನಾಗಿದ್ರೆ ವೃಷಭಾವತಿ ಬಿಡ್ತಾರೆ, ಇಲ್ಲ ಅಂದರೆ ನಮ್ಮ ನೆಕ್ಸ್ಟ್ ಎತ್ತಿನೊಳೆ ಬರುತ್ತೆ, ಹೇಮಾವತಿ ಬರುತ್ತೆ, ಕಾವೇರಿ ಬರುತ್ತೆ, ಅದಕ್ಕೆ ರೀಕನೆಕ್ಟ್ ಮಾಡ್ತಾರೆ. ಆ ಪೈಪ್ ಹಾಕೋದ್ರಿಂದ ನಿಲ್ಸೋದ್ರಿಂದ ಏನು ಪ್ರಯೋಜನ ನಿಮಗೆ? ಆಮೇಲೆ ನಮ್ಮ ಶಾಸಕರು ಆ ಥರ ಸುಳ್ಳು ಹೇಳಲ್ಲ. ಅವ್ರು ಹೇಳವ್ರೆ, ನಾವು ಅಮೃತನೇ ಕೊಡೋದು ರೈತರಿಗೆ, ಯಾವುದು ಕೊಳಚೆ ನೀರು ಕೊಡಲ್ಲ ಅಂತ ಹೇಳವ್ರೆ ಆಲ್ರೆಡಿ, ಗೊತ್ತಾಯ್ತಾ? ಅದರಿಂದ ಇವತ್ತು ನೆನ್ಮಂಗ್ಲ ಬಿನ್ಮಂಗ್ಲ ಕೆರೆ ಹೂಣ್ಲೆತ್ತಿ ಕ್ಲೀನ್ ಮಾಡಿ ನೀರೇನಾದ್ರು ಬಿಡಲಿಲ್ಲ ಅಂದರೆ ಇನ್ನೂ 1 ವರ್ಷದಲ್ಲಿ ಒಬ್ರಿಗೂ ಕುಡಿಯೋಕೆ ನೆನ್ಮಂಗ್ಲದಲ್ಲಿ ನೀರಿರಲ್ಲ, ಯೂಜಿಡಿಗೆ ನೀರಿರಲ್ಲ. ಈಗಾಗಲೇ ವಾಸು ಹೇಳ್ದಂಗೆ ನಮ್ಮೂರಲ್ಲಿ ಎಲ್ಲ ಟ್ಯಾಂಕರ್ ಹೊಡಿತಾವ್ರೆ. ನೀರು 1300 ಅಡಿ ಕೊಡಿದ್ರು ಒಂದೂ ಇಲ್ಲ. ಇವತ್ತು 5 ಬೋರ್ ಬೇಕು. ಈಗ ನಮಗೆ ಬಿನ್ಮಂಗ್ಲಕ್ಕೆ 5 ಬೋರ್ ಬೇಕು ಅಂದರೆ ನಗರಸಭೆಗೆ ಎಷ್ಟು ಬೋರ್ ಬೇಕು, ಎಷ್ಟು ಕೋರಿ ಬೇಕು? ನೀವು ಹೂಣ್ಲೆ ಎತ್ಬಿಟ್ಟು ನೀರು ಸ್ಟೋರೇಜ್ ಆಗ್ಬಿಡ್ಲಿ ನೋಡಿರಿ, ಎಲ್ಲ 60 ಅಡಿ ಬಂದ್ಬಿಡ್ತಾವೆ ಬೋರ್ಗಳು. ಇಡೀ ನಗರಸಭೆ ಎಲ್ಲೋ ಹೊಲ್ಟತ್ತದೆ. ಯಾರು ಬೇಕು ಅಂತ ಮಾಡಲ್ಲ, ಯಾರು ಅವರು ಕೆಟ್ಟ ಅವ್ರಿಗೂ ಒಳ್ಳೆ ಹೆಸರು ಬರಬಾರ್ದಾ? ಅವ್ರಿಗೂ ಒಳ್ಳೇದು ಮಾಡಬಾರ್ದ? ಅವರು ತಂದೆ ತಾಯಿ ಅವ್ರಿಗೆ ಪಾಠ ಕಲಿಸಿಲ್ವಾ? ಅವ್ರ ತಂದೆ ಮಾಸ್ಟ್ರು, ಅವರು ಎಜುಕೇಷನ್ ಮಾಡೋರು, ಹೈಯರ್ ಎಜುಕೇಷನ್ ಮಾಡೋರು. ಅವ್ರಿಗೆ ಏನು ಮಾಡಿದ್ರೆ ಏನು ತಪ್ಪು ಏನು ಸರಿ ಅಂತ ಜನಗಳೇ ಡಿಸೈಡ್ ಮಾಡ್ತಾರೆ. ಅದರಿಂದ ಇದರಲ್ಲಿ ಯಾವುದೂ ಸಮಸ್ಯೆ ಇಲ್ಲ. ವಾಲ್ವ್ ಇರುತ್ತೆ. ಈಗ ನಿಮ್ಮ ಮನೆಗೆ ಒಂದು ಪೈಪ್ಲೈನ್ ಬಂದಿರುತ್ತೆ, ಕೆಟ್ಟ ನೀರು ಬಂದರೆ ಬಿಟ್ಕೊಂಡ್ಬಿಡ್ತೀರಾ ಒಳಗಡೆಗೆ, ವಾಲ್ವ್ ಕ್ಲೋಸ್ ಮಾಡ್ತೀರಾ, ಹೋಗಿ ಹೇಳ್ತೀರಾ. ಈಗ ಎಷ್ಟೋ ಪೈಪ್ಗಳು ಮನೆಗಳಿಗೆ ಹೋಗ್ಯವೆ, ಅಲ್ಲಿ ಕಟ್ಟಾಗ್ಬಿಟ್ಟು ಅದ್ರೊಳಗೆ ಕೊಳಚೆ ನೀರು ಹೋಗಲ್ವಾ? ಹಂಗೆ ಬಿಟ್ಕೊಂಡ್ಬಿಡ್ತೀರಾ, ಮನೆಗೆ ಸ್ಟಾಪ್ ಮಾಡ್ತೀರಾ, ಅದನ್ನು ರೆಡಿ ಮಾಡ್ತೀರಾ. ಹಂಗೆ ಎಲ್ಲರೂ ನುರಿತ ತಜ್ಞರವ್ರೆ, ಅದಕ್ಕೂ ಒಂದು ಟೀಮ್ ಇರ್ತದೆ. ಆ ನೀರು ಸರಿ ಇದೆ. ಇವತ್ತು BWS ಅಲ್ಲಿ ಯಾವ್ದಾದ್ರು STP ಪ್ಲ್ಯಾಂಟು, ಅಲ್ಲೆಲ್ಲ ಫುಲ್ ಟೀಮ್ ಇದೆ. ಏನೇ ಒಂದು ನೀರು ಸಂಸ್ಕರಣೆ ಮಾಡೋಕ್ಕೆ ಅದಕ್ಕೊಂದು ರಿಪೋರ್ಟ್ ತಂತಾರೆ, ಡೈಲಿ ರಿಪೋರ್ಟು, ಒಂದೊಂದು 4 ಅವ್ರಿಗೂ ರಿಪೋರ್ಟ್ ತಂತಾರೆ. ಅದ್ರದ್ದು ಕರೆಕ್ಟಾಗಿದ್ದರೆ ಬಿಡ್ತಾರೆ, ಇಲ್ಲಾಂದ್ರೆ ಬಿಡಲ್ಲ. ಅದೇನೋ ಇಷ್ಟೊಂದು ಕೋಟಿ ದುಡ್ಡು ಹಾಕ್ಬಿಟ್ಟು ಯಾರನ್ನ ವೇಸ್ಟ್ ಮಾಡ್ಬಿಡ್ತಾರ ದುಡ್ಡನ್ನ? ಇವಾಗ ಎತ್ತಿನೊಳೆ ಬರೋಕ್ಕಿನ್ನ ನಿಮಗೆ ಗೊತ್ತು ಎಷ್ಟು ಅಡಚಣೆ ಇದೆ ಅಂತ. ಹೇಮಾವತಿ ನಮಗೆ ಬಿಡ್ತಾ ಇಲ್ಲ. ಕಾವೇರಿ ನೀರು ಇನ್ನು 6ನೇ ಅಂತ ಸ್ಟಾರ್ಟ್ ಆಗ್ಬೇಕಾದ್ರೆ ಇನ್ನೂ 1 ವರ್ಷ 2 ವರ್ಷ ಬೇಕು. ಅದರೊಳಗೆ ಬೇಗ ನಾವು ಬೆಂಬಲ ಕೊಡ್ತಾ ಇದ್ದೀವಿ. ಈ ನೀರು ಜನಗಳಿಗೆ ಬೇಕೇ ಬೇಕು, ಬೇಗ ಯೂಸಿಡಿ ಆಗಲಿ, ಬೇಗ ನೀರು ಬರಲಿ ಅಂತ ಹೇಳ್ಬಿಟ್ಟು ನಾನು ಬೇಡ್ಕೊತಾ ಇದ್ದೀನಿ. ನಮ್ಮ ಶಾಸಕರಿಗೆ ನಾವೆಲ್ಲ ಬೆಂಬಲವಾಗಿ ನಿಂತಿರ್ತೀವಿ. ಪುನೀತ್ ಅಂತ, ಬಿನ್ಮಂಗ್ಲ ನಮ್ಮದು ಸ್ವಂತ ಹುಟ್ಟೂರು. ಇವತ್ತು ನೀವೇನು ನೋಡ್ತಾ ಇದ್ದೀರ, ಈ ಬಿನ್ಮಂಗ್ಲ ಕೆರೆ ನಾವು 10-15 ವರ್ಷದಿಂದ ಕಾಯ್ತಾ ಇದ್ದೋ. ಇವತ್ತು ಮಾಡ್ತಾರೆ ನಾಳೆ ಮಾಡ್ತಾರೆ ಅಂತ 15 ವರ್ಷದಿಂದ ಕಾಯ್ಕೊಂಡು ಬರ್ತಾ ಇದ್ದೋ. 5 ವರ್ಷ BJP ಟರ್ಮ್ ಇತ್ತು, 10 ವರ್ಷ JDS ಟರ್ಮ್ ಇತ್ತು. ಯಾವ MLAಗಳು ಬಂದು ಏನೂ ಮಾಡಲಿಲ್ಲ. ಇವತ್ತು ನಮ್ಮ ಕಾಂಗ್ರೆಸ್ ಶಾಸಕರು, ನಮ್ಮ ಶ್ರೀನಿವಾಸಣ್ಣವ್ರು ಬಂದವರೆ, ಯುವಕರು ಇದ್ದಾರೆ. ಅವರು ಇದನ್ನ ಏನೋ ಕೆರೆ ಒಂದು ಪ್ರಾಮಿಸ್ ಮಾಡಿದ್ದಾರೆ, ಅವರು ಹೂಳೆಚ್ತೀನಿ ಅಂದ್ಬಿಟ್ಟು ಎಲ್ಲ ಮಾಡಿದ್ದಾರೆ. ಇವತ್ತು ವೃಷಭಾವತಿ ಬೇಕು ನಮಗೆ. ಯಾಕೆ ಅಂದರೆ 15-20 ವರ್ಷದಿಂದ ಈ ಕೆರೆ ಏನು ನೋಡ್ತಾ ಇದ್ದೀರಲ್ಲ, ಈ ನೀರು ವೃಷಭಾವತಿಗಿಂತ 100 ಪಟ್ಟು ಕೆಟ್ಟ ನೀರಿದು. ವೃಷಭಾವತಿ ಇದನ್ನು ಕಂಪೇರ್ ಮಾಡ್ಕೊಂಡ್ರೆ ವೃಷಭಾವತಿ 100 ಪಟ್ಟು ಚೆನ್ನಾಗಿದೆ ನೀರು. ಇದನ್ನು ಅವರೇನು ಶಾಸಕರು ಡೈರೆಕ್ಟ್ ಮನೆಗೆ ಕುಡಿಯೋಕ್ಕೆ ಕೊಡ್ತೀನಿ ಅಂತ ಏನು ಹೇಳ್ತಾ ಇಲ್ಲ, ಅಂತರ್ಜಲ ವೃದ್ಧಿಗಾಗಿ ಮಾಡ್ತಾ ಇದ್ದಾರೆ. ಈಗ ಈ ನೀರಿನಂತೂ ನಾವು ನಿಲ್ಸೋಕ್ಕಾಗಲ್ಲ. ಇನ್ ಕೇಸ್ ಚೆನ್ನಾಗಿಲ್ಲ ಅಂದರೆ ವೃಷಭಾವತಿ ನಾವು ನಿಲ್ಲಿಸ್ಬೋದು ಮುಂದಿನ ದಿನಗಳಲ್ಲಿ. ಅದಕ್ಕೋಸ್ಕರ ನಮ್ಗೆ ವೃಷಭಾವತಿ ಬರಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಕಕ್ಕಸ್ ನೀರು ಅಂತಿರಲ್ಲ ಸ್ವಾಮಿ. ಇವತ್ತು ಬಂದು ನೋಡಿ ಬಿನ್ಮಂಗ್ಲ ಕೆರೆನ, ಎಲ್ಲ ಕಾರ್ಖಾನೆಗಳು ವೇಸ್ಟು, ಗ್ಯಾರೇಜ್ ವೇಸ್ಟು, ಹಾಸ್ಪಿಟ್ಲದು ಸಿರಂಜಿನ್ಗಳು, ಆಮೇಲೆ ಕೋಳಿ ಅಂಗಡಿಗಳದ್ದು ವೇಸ್ಟ್ಗಳು ಎಲ್ಲ ಪ್ರತಿಯೊಂದು ತಂದು ಇದೇ ಕೆರೆಗೆ ಎಸಿತಾವ್ರೆ. ಇದಕ್ಕಿನ್ನ ನೆಲಮಂಗ್ಲ ಸ್ಯಾನಿಟ್ರಿ ಎಲ್ಲನೂ ಇದಕ್ಕೆ ಬಿಡ್ತಾ ಇದ್ದಾರೆ. ಇದಕ್ಕಿನ್ನ ಕಂಪೇರ್ ಮಾಡ್ಕೊಂಡ್ರೆ ವೃಷಭಾವತಿ ಎಷ್ಟೋ ಪಟ್ಟು ಚೆನ್ನಾಗಿದೆ.
ನೀವು ನಿಮ್ಮ ರಾಜಕೀಯ ಅಭಿವೃದ್ಧಿಗೋಸ್ಕರ ನೀವು ಯಾವುದೇ ಕಾರಣಕ್ಕೂ ಇದನ್ನು ವಿರೋಧ ಮಾಡಬೇಡಿ, ನೀವು ಬಂದು ನಮ್ಮ ಜೊತೆ ಕೈ ಜೋಡಿಸಿ ಅಂತ ನಾವು ಕೇಳ್ಕೊಂತೀವಿ. ಇದು ಈ ಪ್ರಾಜೆಕ್ಟ್ ಎಲ್ಲಿ ಚೆನ್ನಾಗಿ ಆಗ್ಬಿಟ್ರೆ ನಮ್ಮ ಶಾಸಕರಿಗೆ ಒಳ್ಳೆ ಹೆಸರು ಬತ್ತಾಯಿತು ಅಂತ ಅವರು ವಿರೋಧ ಮಾಡ್ತಾವ್ರೆ. ವಿರೋಧ ಮಾಡಿದ್ರೆ ಅವರು ಹೆಸರು ಆಗ್ತದೆ ಅಂತ ಅವರು ವಿರೋಧ ಮಾಡ್ಕೊಂಬತ್ತವ್ರೆ. ಬಟ್ ಅವರು ಮನ್ಸಾರ ವಿರೋಧ ಮಾಡ್ತಾ ಇಲ್ಲ ಅಂತ ಅನಿಸ್ತದೆ. ಯಾರ್ದೋ ಟ್ರೆಜರ್ಗೆ ವಿರೋಧ ಮಾಡ್ತಾ ಇದ್ದಾರೆ. ನಮ್ಮ ಹೆಸರು ರಾಜೀವ್ ಅಂತ, ಇಲ್ಲೇ ಪಕ್ಕದ ಬಿನ್ಮಂಗ್ಲ ನಿವಾಸಿ. ನಾವು 15 ವರ್ಷದಿಂದ ರಾಜಕೀಯ ನೋಡ್ತಾ ಇದ್ದೀವಿ ನೆನ್ಮಂಗ್ಲದಲ್ಲಿ. BJP ಗೌರ್ಮೆಂಟ್ 5 ವರ್ಷ ಆಳಿದ್ರು, JDS 10 ವರ್ಷ ಆಳಿದ್ರು, ಏನೂ ಚೇಂಜಸ್ ಆಗಿಲ್ಲ. ಏನು ನೋಡಿ ಚೇಂಜಸ್ ಆಗಿಲ್ಲ ನೋಡಿ, ನಮ್ಮೂರು ಕೆರೆ 15 ವರ್ಷದಿಂದ ಹಿಂಗೆ ಇದೆ. ಇಲ್ಲಿ ಕೋಳಿದು ಕಸ ಹಾಕ್ತಾರೆ, ಕಕ್ಕಸ್ ನೀರು ಬರುತ್ತೆ, ಪ್ರತಿ ಸಿರೇಂಜ್ ಬರುತ್ತೆ, ಹಾಸ್ಪಿಟ್ಲ್ ವೇಸ್ಟೇಜ್ ಬರುತ್ತೆ, ಪ್ರತಿಯೊಂದು ವೇಸ್ಟೇಜ್ಗಳೆಲ್ಲ ಬರುತ್ತೆ. ಈ ನೀರು ಕೆರೆ ಅಕ್ಕಪಕ್ಕ ಓಡಾಡೋಕ್ಕಾಗಲ್ಲ, ಅಷ್ಟು ಸ್ಮೆಲ್ಲಿದೆ. ಆಯಿತಾ? ನಿಮಿಷ ನೀವು ನೋಡ್ಬೋದು, ಎರ್ಕೊಂಡು ಹೋಗ್ತಿರೋ ನೀರು ನೋಡ್ಬೋದು ನೀವು. ಈ ನೀರು ಕಂಪೇರ್ ಮಾಡಿದ್ರೆ ವೃಷಭಾವತಿ ನೀರು 100ರಷ್ಟು ಒಳ್ಳೆಯದು. ಏನಕ್ಕೆ ಒಳ್ಳೆಯದು ಅಂದ್ರೆ, ನಾನು ನಾಯಂಡಹಳ್ಳಿಲಿರುವ ವೃಷಭಾವತಿ ವಾಟರ್ ಸಂಸ್ಕರಣ ಘಟಕಕ್ಕೆ ಹೋಗಿ ನೋಡಿದ್ದೀನಿ. ಅಲ್ಲೂ ನೀರು ಹರಿಯೋದು ನೋಡಿದ್ದೀನಿ, ಫಿಲ್ಟ್ರ್ ಆಗಿಬಿಟ್ಟು. ಇಲ್ಲಿ ನೀರು ಹರ್ಕೊಂಡು ಹೋಗ್ತಿರೋದು ನೋಡಿ, ಏನೂ ಚೇಂಜಸ್ ಇಲ್ಲ. ಏನಾಗಿದೆ ಗೊತ್ತಾ, ವೃಷಭಾವತಿ ನೀರು 100ರಷ್ಟು ಒಳ್ಳೆಯದು. ಈ ನೀರು ಕಂಪೇರ್ ಮಾಡಿದ್ರೆ 100ರಷ್ಟು ಒಳ್ಳೆಯದು. ದಯವಿಟ್ಟು ನಾನು ಹೇಳ್ತಿರೋದು ಒಂದೇ, ಶಾಸಕರ ಹತ್ರ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನಮಗೆ ಈ ನೀರಿಂದ ಮುಕ್ತಿ ಕೊಡಿ. ಫಸ್ಟು ಈ ನೀರಿಂದ ಮುಕ್ತಿ ಕೊಡಿ. ವೃಷಭಾವತಿ ನೀರು ನಮಗೆ ದಯವಿಟ್ಟು ಬೇಕೇ ಬೇಕು. ವೃಷಭಾವತಿ ನೀರು ಬಂದರೆ ಕೆರೆ ಎಲ್ಲ ಊಡ್ಲೆತ್ಬಿಟ್ಟು ಆ ನೀರು ಬಿಟ್ಟರೆ ಬೋರ್ಗಳೆಲ್ಲ 100 ಅಡಿಗೆಲ್ಲ ನೀರು ಸಿಗುತ್ತೆ. ಅದು ತುಂಬ ಉಪಯೋಗ ಆಗುತ್ತೆ. ರೈತರುಗಳು ಅಕ್ಕಪಕ್ಕ ರೈತರೆಲ್ಲ ಇದ್ದಾರೆ, ಇಲ್ಲಿ ಅವ್ರಿಗೆಲ್ಲ ಉಪಯೋಗ ಆಗುತ್ತೆ. ದಯವಿಟ್ಟು ನಾನು ಕೇಳ್ಕೊಳೋದು ಅಷ್ಟೇ ಶಾಸಕರ ಹತ್ರ. ಥ್ಯಾಂಕ್ ಯು.